ಮುದ್ದೆ ತಿಂದಿದ್ರೆ ಈ ತರ ಗಟ್ಟಿ ಇರ್ತಾ ಇದ್ರು. ನೋಡಿ ಹುಡುಗ ಜ್ಯೋತಿಪುರ ರಾಗಿ ಮುದ್ದೆ ತಿಂದು ಹೆಂಗ್ ಗಟ್ಟಿಗೆ ನೋಡಿ. ರಾಗಿ ಮುದ್ದೆ ತಿನ್ನಿ ಬೆಟ್ಟ ಹತ್ತಿ. ಅರ್ಧ ಬೆಟ್ಟ ಹತ್ಬಿಟ್ವಿ. ಅರ್ಧ ಬೆಟ್ಟ ಹತ್ತಿದ್ವಿ. ತೋರ್ಸಪ್ಪ ಅಲ್ಲಿ. ಅರ್ಧ ಬೆಟ್ಟದಲ್ಲಿ ಬಸವ ದೇವಸ್ಥಾನ ಇದೆ, ತೋರಿಸಿ ಬನ್ನಿ. ಇಲ್ಲಿಂದ ಬೆಟ್ಟ ಹೇಗ್ ಕಾಣ್ತಾ ಇದೆ ನೋಡಿ. ಕೆಳಗಡೆ ಡೋಲ್ ಬಾರಿಸ್ತಾ ಇರೋದು ಇಲ್ಲಿವರೆಗೂ ಕೇಳಿಸ್ತಾ ಇದೆ. ನಾವೆಂತ ಸೋಮಾರಿಗಳು ಅಂದ್ರೆ ಬೆಳಿಗ್ಗೆ 8:30ಗೆ ಬಂದ್ಬಿಟ್ಟು ಬೆಟ್ಟ ಹತ್ಬೇಕಾಯ್ತು. ಈಗಾಗಲೇ ಟೈಮ್ 10:30 11 ಗಂಟೆ ಆಯ್ತು. ಈ ಬಿಸಿಲಲ್ಲಿ ಬೆಟ್ಟ ಹತ್ತಕ್ಕೆ ಬಂದಿದ್ದೀವಿ. ವರ್ಷ ಬಂದಾಗ ಇಲ್ಲೊಂದು ಬಂಡೆ ಮೇಲೆ ಜೇನುಗಳು ಜಾಸ್ತಿ ಕಾಣಿಸ್ತಾ ಇದ್ವು. ಈ ವರ್ಷ ಕಡಿಮೆ ಆಗ್ಬಿಟ್ಟಿದ್ದಾವೆ. ದಿನ ಸಂತತಿ ಜೇನು ನಾಶ ಮಾಡಲು ಬೆಂಕಿ ಇಟ್ಟು ಆ ಗೂಡು ನಾಶ ಮಾಡಿದ್ದಾರೆ. ಕೆಲವು ಉಳಿದುಕೊಂಡವರು ಇಲ್ಲಿ ಮಾಡ್ತಾ ಇದಾರಲ್ಲ, ಅದು ಎತ್ತಿನ ಒಳ್ಳೆ ಜಲಾಶಯ ಡ್ಯಾಮ್ ಮಾಡ್ತಾ ಇದ್ದಾರೆ ದೊಡ್ಡದಾಗಿ. ಸೊ ಸುತ್ತಮುತ್ತ ಇರೋ ಹಳ್ಳಿಯವ್ರಿಗೆ ನೀರು ಚೆನ್ನಾಗಿ ಸಿಗಲಿ ಅಂತ. ಸೊ ಬನ್ನಿ ಮುಂದೆ ಹೋಗೋಣ. ಇನ್ನೂ ಇದೆ ಬೆಟ್ಟ. ಮೇಲ್ಗಡೆ ಹೋಗಿ ರೀಚ್ ಆಗೋಷ್ಟಕ್ಕೆ ಸುಸ್ತಾಗಿ ಹೋಗ್ಬಿಡ್ತೀವಿ. ಇಲ್ಲಂತೂ ಮೆಟ್ಲುಗಳು ಪರವಾಗಿಲ್ಲ, ಹತ್ಬೋದು. ಬೆಂಗಳೂರು ಸುತ್ತಮುತ್ತ ಯಾರ್ಯಾರಿದ್ರ, ಅದು ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸು, ಒನ್ ಡೇ ಟ್ರಿಪ್ ಏನಾದ್ರು ನೋಡ್ತಾ ಇದ್ದೀರಿ ಅಂದರೆ ಹುಲ್ಗಡಿ ಬೆಟ್ಟ ಒಂದು ಒಳ್ಳೆ ಆಪ್ಷನ್ನು. ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. ಮೇಲೆ ಒಂದು ಕಲ್ಯಾಣಿ ಬೇರೆ ಇದೆ. ಸೊ ಬೆಂಗಳೂರು ಸುತ್ತಮುತ್ತ ಯಾರ್ಯಾರು ಒನ್ ಡೇ ಟ್ರಿಪ್ ಮಾಡಬೇಕು ಅಂತ ಹೇಳ್ತೀರ ನೋಡಿ, ಅವ್ರಿಗೆ ಒಳ್ಳೆ ಪ್ಲೇಸ್ ಇದು, ಒಂದ್ಸರಿ ವಿಸಿಟ್ ಮಾಡೋಗಿ. ನೋಡಿ ಬಿಹಾರಿಂದ ಎಲ್ಲ ಬಂದ್ಬಿಟ್ಟು ಬೆಟ್ಟ ಹತ್ತುತ್ತಾ ಇದ್ದಾರೆ. ಹೇಗಿದೆ ಬ್ರೋ ಎಕ್ಸ್ಪೀರಿಯನ್ಸ್ ಕೇಸ ಆಪ್ಕ? ಎಲ್ಲ ಇಲ್ಲಿ ನಿಂತ್ಕೊಂಡು ಫೋಟೋಗಳು ಹಿಡ್ಸ್ಕೊಂತ ಈ ಮೆಶ್ಶು ಏನಕ್ಕೆ ಹಾಕಿದ್ದಾರೆ ಅಂದರೆ ಇಲ್ಲೊಂದು ಮೆಶ್ ಚಾಲುಕ್ಯರ ಕಾಲದ ಒಂದು ಈಜುಕೊಳ ಇದೆ. ಇದಿಲ್ಲ ಚಾಳುಕ್ಯರ ಕಾಲದ್ದು. ಎಷ್ಟು ಆಳ ಇದೆ? ಒಂದು 10 ಫೀಟ್ ಡೆಪ್ತ್ ಇದೆ. ಇಲ್ಲಿ ನಿಂಬೆಹಣ್ಣು ಬಿಟ್ಟರೆ ಅದು ಶ್ರೀ ಗಂಗಾಧರೇಶ್ವರ ಶಿವಗಂಗೆಯಲ್ಲಿ ತೇಲ್ತು ಅಂತ ಒಂದು ಇತಿಹಾಸ ಪ್ರಸಿದ್ಧಿ ಇದೆ. ಬಟ್ ಸುರಂಗ ಮಾರ್ಗ ಇದೆಯಾ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಇತಿಹಾಸ ಈ ರೀತಿ ಹೇಳ್ತಾ ಇದೆ. ನಾವು ಹೇಳ್ದಾಗೆ ಇದೆ ಚಾಳುಕ್ಯರ ಕಾಲದ ಈಜುಕೊಳ. ಸಾಧನೆ ಮಾಡ್ತಾರೆ, ಇವರು ಸಾಧನೆ ಮಾಡಕ್ಕೆ ಹೋಗ್ತಾರೆ. ಹೋಗ್ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಅಲ್ಲೇ ಫೋಟೋ ಹಿಡ್ಸ್ಕೊಬೇಕು ಅಂತ ಹೋಗ್ತಾ ಇದ್ದಾರೆ. ಇಲ್ಲಿವರೆಗೂ ಹೋಗಿದೆ. ನಾನು ಹೋಗ್ಲೇಬೇಕಾ ನೋಡ್ರಿ ಪಾಪ. ಹೋಗಿ ಅವರು ಎಡ್ಜಲ್ಲಿ ನಿಂತವ್ರೆ. ಟಿಪ್ಪು ಡ್ರಾಪ್ ಟಿಪ್ಪು ಡ್ರಾಪ್ ಇದ್ರಾಗಿ ಇಲ್ಲೊಂದು ಡ್ರಾಪ್ ಇದೆ. ಫಸ್ಟ್ ಈ ಕಡೆ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಾದ್ಮೇಲೆ ಆ ದೇವಸ್ಥಾನಕ್ಕೆ ಹೋಗೋಣ. ಪೈಪ್ಸು ಕೆಳಗಡೆ ಇರೋ ಕಲ್ಯಾಣಿಯಿಂದ ಬರುತ್ತೆ. ಇಲ್ಲಿಂದ ಮೇಲಿರೋ ದೇವಸ್ಥಾನಕ್ಕೆ ವಾಟರ್ ಸಪ್ಲೈ ಈ ಪೈಪ್ ಮುಖಾಂತರ ನೀರು ಹೋಗೋದು.
ಹೊರಗಡೆ ಬಂದೆ ಅಷ್ಟೇ, ನೋಡ್ಬೋದು ಶೆಕೆ. ಸೊ ಇದು ಇನ್ನೊಂದು ದೇವಸ್ಥಾನದ ರೂಟು, ಭದ್ರಕಾಳಮ್ಮ ದೇವಸ್ಥಾನ. ಸೊ ಅದು ವೀರಭದ್ರ ಸ್ವಾಮಿ ದೇವಸ್ಥಾನ, ಇದು ಭದ್ರಕಾಳಮ್ಮ ದೇವಸ್ಥಾನ. ಇಲ್ಲಿ ಒಂದು ನಂಬಿಕೆ ಇದೆ, ಈಗ ಬಸವಣ್ಣನ ಯಾರು ಎದೆವರೆಗೂ ಎತ್ತುತ್ತಾರೋ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡ್ರು ಇದು ಸಿದ್ಧಿ ಆಗುತ್ತೆ ಅನ್ನೋದು. ಸೂಪರ್. ಸೊ ಎಲ್ಲ ಮುಗೀತು, ಇವಾಗ ಬೆಟ್ಟದಿಂದ ಕೆಳಗಡೆ ಇಳಿಯೋಣ. ಕೆಳಗಡೆ ಇಳಿಯೋದೇ ಇರೋದು. ಹಿಂಗೆ ಅಂದರೆ ಜೋರ ಹೋಗ್ತಾ ಇದ್ರೆ ಕಾರುಗಳು ನಿಲ್ಲೋದೇ ಇಲ್ಲ. ಸೊ ಇದು ಹುಲ್ಗಡಿ ಬೆಟ್ಟ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಬಾಯ್.